ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೂನಿಕೆರೆಯಲ್ಲಿರುವ ಭೂಚಕ್ರ ಬ್ರಹ್ಮಾಂಡದಲ್ಲಿ 7 ಕೋಟಿ ಅಳುವನರ ಕುಲದೇವರಾದ ಶ್ರೀ ಆಂಜನೇಯರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಉತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿಭಾವದಿಂದ ನಡೆಯಿತು. ಮುಳ್ಳಿನ ಪಲ್ಲಕ್ಕಿ ಉತ್ಸವವು ವಿಶೇಷ ಆಕರ್ಷಣೆಯಾಗಿದ್ದು, ಭಕ್ತರು ಭಕ್ತಿಭಾವದಿಂದ ಭಾಗವಹಿಸಿದರು. ಗೋರ್ಕಲ್ಲು ಪಾಯಸವನ್ನು ವಿಶೇಷ ನೈವೇದ್ಯವಾಗಿ ಅರ್ಪಿಸಲಾಯಿತು. ಈ ದೇವಾಲಯವು ಸುಮಾರು 900 ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿದೆ ಎಂಬುದು ಸ್ಥಳೀಯರ ನಂಬಿಕೆ. ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆಗಳು ಹಾಗೂ ಅಭಿಷೇಕಗಳು ನೆರವೇರಿಸಲ್ಪಟ್ಟವು. ರಥೋತ್ಸವದ ವೇಳೆ ದೇವರ ಮೂರ್ತಿಯನ್ನು ಭವ್ಯವಾಗಿ ಅಲಂಕರಿಸಿ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಜನೆ, ಕೀರ್ತನೆಗಳು ಹಾಗೂ ನಾದಸ್ವರದ ಧ್ವನಿಯಲ್ಲಿ ಭಕ್ತರು ಮೆರಗು ತಂದರು. ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಮಹೋತ್ಸವವು ಗ್ರಾಮಸ್ಥರು ಹಾಗೂ ಭಕ್ತರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿತು ಎಂದು ಆಯೋಜಕರು ತಿಳಿಸಿದರು. ನಮಸ್ಕಾರ ವೀಕ್ಷಕರೇ, ಏನಿಲ್ಲಿ ನಾವು ಒಂದು ಕೂನಿಕೆರೆ ಗ್ರಾಮದಲ್ಲಿದ್ದೀವಿ. ಚಿತ್ರದುರ್ಗ ಡಿಸ್ಟಿಕ್ಕು, ಹಿರಿಯೂರು ತಾಲೂಕು. ಏನಿಲ್ಲಿ ಅಳುನಾರ ಒಂದು ಕುಲದೇವರು 900 ವರ್ಷದ ಒಂದು ಇತಿಹಾಸ ಇದೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಒಂದು ಮುಳ್ಳಿನ ಪಲ್ಲಕ್ಕಿ ಗೋರ್ಕಲ್ ಪಾಯಸದ ಒಂದು ವಿಶೇಷತೆ. ಏನಿಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿದ್ದಾರೆ. ಒಂದು ಹೂವಿನ ತೇರು ರಥೋತ್ಸವ. ಹಾಗಾಗಿ ಇಲ್ಲಿ ಏನು ಒಂದು ಕಂಕಣ ಬಲ ಇಲ್ಲ ಅಂದರೆ ಇಲ್ಲಿ ಕಂಕಣ ಬಲ ಕೂಡಿ ಬರುತ್ತೆ. ನೀವು ಅಲ್ಲಿ ಹೆಣ್ಣುಗಳು ಹುಡುಕಿದ್ರಿ, ಇಲ್ಲಿ ಬಂದು ಸ್ವಾಮಿಗೆ ಒಂದು ಪೂಜೆ ಮಾಡಿಸ್ಕೊಂಡ್ರೆ ನಿಮಗೆ ಹೆಣ್ಣುಗಳು ಸಿಗ್ತವೆ. ಮತ್ತು ಇಲ್ಲಿ ಮಕ್ಕಳು ಫಲ ಇಲ್ದವ್ರಿಗೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ರೆ ಮಕ್ಕಳು ಫಲ. ಏನಿಲ್ಲ ಆಮೇಲೆ ಬೋರು ಕೊರೆಸಿ ಏನನ್ನ ಫೇಲ್ ಆಗಿದೆ, ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೂವು ಕೇಳ್ಕೊಂಡು ಹೋದ್ರೆ ಇಲ್ಲಿ ಒಂದು ಬೋರೂ ಒಂದು ಪಾಸ್ ಆಗುತ್ತೆ ಒಂದು ಸಾಧ್ಯತೆ ಅಂತ ಒಂದು ಪೂಜಾರಪ್ಪರು ಮಾಹಿತಿ ಕೊಟ್ಟಿದ್ದಾರೆ. ಏನಿಲ್ಲಿ ಒಂದು 8ರಿಂದ 10 ಡಿಸ್ಟಿಕ್ಕು, ಜಿಲ್ಲೆ ಅಳುನಾರ ಒಂದು ಕುಲದೇವರಿದು ಜಿಲ್ಲೆಯಲ್ಲಿದೆ. ಒಂದು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಭಕ್ತಾದಿಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಒಂದು ಮುಳ್ಳಿನ ಪಲ್ಲಕ್ಕಿ ವಿಶೇಷತೆ ಬಗ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಈ ಕ್ಷೇತ್ರದಲ್ಲಿ ಆ ದಿನ ಬಂದು ಗಂಗಮ್ಮನ್ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಇತಿಹಾಸ. ಹಾಗೆ ತದನಂತರ 4ನೇ ದಿನ ರಥೋತ್ಸವ ಕಾರ್ಯಕ್ರಮ ಆಗುತ್ತೆ. ಅತ್ಯಂತ ಭಕ್ತಿಪೂರ್ವಕವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆಯಿಂದಲೂ ಕೂಡ ಭಕ್ತಾದಿಗಳು ಬಂದು ಈ ಕ್ಷೇತ್ರದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ. ನಮ್ಮ ಕ್ಷೇತ್ರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ರಥೋತ್ಸವ ಮಾಡ್ತಕ್ಕಂಥ ಅತ್ಯಂತ ವಿಶೇಷವಾದಂತ ಕಾರ್ಯಕ್ರಮ. ತದನಂತರ ಈ ದೇವಸ್ಥಾನದಲ್ಲಿ ಗೋರ್ಕಲ್ ಪಾಯಸದ ಪವಾಡ ದಾಸಪ್ಪನವರಿಂದ ಮುಳ್ಳಿನ ಪಲ್ಲಕ್ಕಿ ಹಾಗೂ ಗೋರ್ಕಲ್ ಪಾಯಸದ ಪವಾಡ ನಮ್ಮ ದಾಸಪ್ಪನವರು ವಿಶೇಷವಾಗಿ 4ರಿಂದ 5 ದಿನಗಳ ಕಾಲ ಉಪವಾಸ ಶ್ರದ್ಧಾ ಭಕ್ತಿಗಳಿಂದ ಒಂದೊತ್ತಿರ್ತಾರೆ. ಅವರು ಆ ಆಚರಣೆಗಳಿಂದ ಆ ಸಂಪೂರ್ಣವಾಗಿ ಭಗವಂತನ ಅನುಗ್ರಹದಿಂದ ಆ ಒಂದು ಪವಾಡ ಗೆದ್ದು ಬರೋಂಥದ್ದು ಭಕ್ತಾದಿಗಳು ಇಲ್ಲಿವರೆಗೂ ನೋಡಿದ್ದಾರೆ. ತಲೆಮಾರಿನಿಂದಲೂ ಕೂಡ ಅದು ನಡ್ಕೊಂಡ್ ಬಂದಿರತಕ್ಕಂಥ ಇತಿಹಾಸ. ರಥೋತ್ಸವ ಆದ್ಮೇಲೆ ತದನಂತರ 4ನೇ ದಿನ ಇಲ್ಲಿ ಓಕುಳಿ ಅಂತ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಸಂಪನ್ನವಾಗುತ್ತೆ. ಇದು ನಮ್ಮ ಅಳುವನವರ ಮೂಲ ಕುಲದೇವರ ದೇವರು. ಕರ್ನಾಟಕ ರಾಜ್ಯ ಒಟ್ಟಾರೆ ಇಡೀ ಭಾರತ ದೇಶದ ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಅಳುವನವರ ಮೂಲ ಕುಲದೈವ ಆಗಿದೆ. ಈ ನಮ್ಮ ದೇವಸ್ಥಾನದ ಅನುಬಂಧ ದೇವಸ್ಥಾನಗಳು ಹಲವಾರು ಇದ್ರು ಕೂಡ, ಚಿಕ್ಕ ದೇವಸ್ಥಾನಗಳು ಸಂಸ್ಥೆಗಳಿದ್ರು ಕೂಡ ಅವೆಲ್ಲ ಕಡೆಯಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಈಗ ಪ್ರಸ್ತುತವಾಗಿ ಹೊಸ ನೂತನ ದೇವಸ್ಥಾನ ಆಗ್ತಾ ಇದೆ. ಒಳ್ಳೇದು. ಅರ್ಪಿಸುತ್ತಾ ನನ್ನ ಹೆಸರು ಗೋವಿಂದರಾಜು ಅಂತ. ನಾನು ಈ ದೇವಸ್ಥಾನದ ಒಬ್ಬ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಮಾರು ವರ್ಷದಿಂದ ಇಲ್ಲಿ ಸೇವೆ ಮಾಡ್ಕೊಂತ ಬಂದಿದ್ದೀನಿ. ತಲಾಂತರದಿಂದಲೂ ಅಜ್ಜರು ಮಾಡ್ತಿದ್ರು. ನಾವು ಅದೇ ಸೇವೆನ ಇಲ್ಲಿ ನಮ್ಮ ಅಪ್ಪರು ಮಾಡ್ತಿದ್ರು. ನಮ್ಮ ಅಪ್ಪರಾದ್ಮೇಲೆ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ವಿಶೇಷ ಏನಂದ್ರೆ ಈ ಜಾತ್ರೆಗೆ ಸುಮಾರು 6-7 ರಾಜ್ಯಗಳಿಂದಲೂ ಬರ್ತಾರೆ, 7-8 ಜಿಲ್ಲೆಗಳಿಂದಲೂ ಬರ್ತಾರೆ. ಸುಮಾರು ಈ ಜಾತ್ರೆ ದಿನ ಸುಮಾರು ಅಂದ್ರೆ 15,000 ಜನ ಒಂದು ತೇರಿಂದ ನೈಟು ಬಂದಿರುತ್ತೆ. ಆ ಬಂದಿಂದ ಎಲ್ಲಾ ಜನಕ್ಕೂ ನಾವು ಕಮಿಟಿಯಿಂದ ಎಲ್ಲ ಅನ್ನ ಸಂತರ್ಪಣೆ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ
ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಊಟ ವ್ಯವಸ್ಥೆಯನ್ನು ಮಾಡಿ ಈ ಜಾತ್ರೆನ ಸುಗಮವಾಗಿ ನಡೆಸ್ಕೊಂಡು ತಲಾಂತರದಲ್ಲಿ ಬರ್ತಾ ಇದೀವಿ. ಈ ಮುಂದೆನೂ ಹಂಗೆ ಹೋಗ್ಬೇಕು ಅಂತ ನಮ್ಮ ಆಶಾಮಾನ ಭಾವ ಇದೆ. ಆ ಭಗವಂತ ಆ ಶಕ್ತಿನ ಎಲ್ಲರಿಗೂ ನಮ್ಮ ಕಮಿಟಿ ಇರೋದ ಅಳುನಾರ್ ಕುಲದ ಎಲ್ಲ ಅಣ್ತಮ್ರಿಗೂ ಕೊಟ್ಟು ಈ ಒಂದು ಸೇವೆ ಸದಾ ನಡೀತಾ ಹೋಗ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ನಮಸ್ಕಾರ. ಕುನಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಯವರು ಈಗ ನಮ್ಮ ಸ್ವಾಮಿಯವರು ಎಲ್ಲ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಸಿದ್ರು. ಈಗ ಇಡೀ ಕರ್ನಾಟಕದಲ್ಲೇ ಹೆಚ್ಚಿನ ಒಂದು ಭಕ್ತರನ್ನು ಹೊಂದಿರೋದು ಆಂಜನೇಯ ಸ್ವಾಮಿ ಅಂದ್ರೆ ಕುನಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈಗ ದೇವಸ್ಥಾನ ನೂತನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ. ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು 20% ವರ್ಕ್ ಮುಗಿದಿದೆ. ಇನ್ನು ತುಂಬಾ ವರ್ಕ್ ಇದೆ. ಹಂಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ತುಂಬಾ ದೊಡ್ಡ ದೇವಸ್ಥಾನ ಅಂದ್ರೆ ಕುನಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಎಲ್ಲರೂ ತನು ಮನ ಧನ ಅರ್ಪಿಸಿ ದೇವಸ್ಥಾನನ ಆದಷ್ಟು ಬೇಗ 2-3 ವರ್ಷದಲ್ಲಿ ಮುಗಿಸುವಂತಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಮನವಿ. ಕುನಿಕೆರೆ ಆಂಜನೇಯ ಸ್ವಾಮಿ ಪಾದಕರವೆಂದ ಹೊರಮಟ್ಟು ಈ ಕ್ಷೇತ್ರದ ಮಹಿಮೆ ಏನಂದ್ರೆ ಕುಲ್ಕುಲ್ಗುಂಡಿ ಪುಣ್ಯ ಕ್ಷೇತ್ರ ಇದೆ. ಅಲ್ಲಿ ಎಲ್ಲ ದೇವರುಗಳು ಎಲ್ಲ ಭಕ್ತಗಳು ಎಲ್ಲ ಬಂದು ಇಲ್ಲಿ ಬಹಳ ಸೇವೆ ಮಾಡ್ತಾರೆ. ಅವರಿಗೆ ದೇವರು ಅಷ್ಟೇ ಅನುಗ್ರಹನ ಅನುಕರಿಸಿ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತವನೆ. ಅದೇ ರೀತಿ ಮಕ್ಕಳಾಗಿದ್ದವ್ರಿಗೆಲ್ಲ ಮಕ್ಕಳ ಸಂತತಿ ಕೊಟ್ಟಿದ್ದಾನೆ. ಅದೇ ರೀತಿ ಆಂಜನೇಯ ಇಲ್ಲಿವರೆಗೂ ಬಹಳ ಅದ್ಭುತವಾಗಿ ಎಲ್ಲರನ್ನೂ ಸಹಕರಿಸಿ ಸಲಹಿ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಅವರಿಗೆ ಕಾಪಾಡಿದ್ದಾರೆ. ಅದೇ ರೀತಿ ಮುಂದೆನೂ ಕಾಪಾಡ್ಕೊಂಡು ಹೋಗ್ಲಿ ಅಂತ ನಮ್ಮ ಅಭಿಲಾಷೆ.